ನಿಧಾನಕ್ಕೆ ಹೋಗ್ತಾ ಇರೋದು 15 ವರ್ಷ ಇದುವರೆಗೆ ಗೊತ್ತಿರಲಿಲ್ಲ ನನಗೆ ಇಂಥ ಜಾಗ ಇದೆ ಅಂತ ಹೇಳ್ಬಿಟ್ಟು. ಮಳೆಗಾಲದಲ್ಲೇ ಬರ್ಬೋದಿತ್ತು ನೀವು. ಗೊತ್ತೇ ಇರಲಿಲ್ಲ. ಹೋದ ವಾರ ಕರ್ಕೊಂಡು ಬಂದರು ಅವರು ಇಲ್ಲಿ ಆಡುಮಲ್ಲೇಶ್ವರಕ್ಕೆ. ಎಂಟ್ರಿ ಇದನ್ನ ಹೇಳೋದು ಐ ಇನ್ಫ್ಲೂಯೆನ್ಸು. ಆಹಾ, ಯಾರು ಇಲ್ಲ ರೀ, ನಾವಿಬ್ರು ಬಿಟ್ಬಿಟ್ಟು ಯಾರು ಇಲ್ಲ. ಜಿಂಕೆ ಮರೀನಾ. ಇದು ಕಿಶನ್ ಅವ್ರು ಕೊಟ್ಟಿರೋ ಟೈರ್ಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ವೆರಿ ಸ್ಕೇರಿ. ಒಬ್ಬ ಹೋಗೋದಾ ಅದು ಹೆಂಗೆ? ಇವೆಲ್ಲ ಪೋಸ್ಟರ್ಗಳೆಲ್ಲ ಹಾಕ್ಬಿಟ್ಟಿದ್ದೀರಾ? ಸಾಹೇಬ್ರು ಹೆಂಗ್ ಚಚ್ಕೊಂಡು ಹೋಗವ್ರೆ. ಏನು 200+ ಮಾಡಿಬಿಟ್ರು ಏನೋ ಅಫ್ರೋಜ್ ಅವ್ರಪ್ಪ. ಅಜ್ಜಿ ಜಾಗ ಬಿಡಿ ಅಜ್ಜಿ. ಶುರುವಾಗ್ಬಿಟ್ಟಿದೆ ಬಿಸಿಲು. ಯಪ್ಪ, ಇವ್ರಿಂದ ಎಲ್ಲ ನಿಂತ್ಕೊಂಡ್ಬಿಟ್ರೆ ಇವ್ರಿಂದನೇ ಹೋಗ್ತಾ ಇರ್ಬೇಕು. ರೋಡು ಚಿಕ್ಕದಾಗೈತೆ, ಏನೂ ಮಾಡೋಕ್ಕಾಗಲ್ಲ. ಏನಿದು ಏನೋ ರಾಕೆಟ್ ಲಾಂಚಿಂಗ್ ಬೇಸ್ ಥರ ಕಾಣಿಸ್ತಾ ಇದೆ. ಈ ಥರ ಗ್ಯಾಪ್ ಸಿಕ್ಕಿದ ತಕ್ಷಣ ಬಿಡಬಾರ್ದು. ಆ ಕಡೆ ಡಿವಿಯೇಷನ್ ತೊಗೊಂಡಿದ್ದಿದ್ರೆ ಮೋಸ್ಟ್ಲಿ ಶಿರಾ ಫೋರ್ಟ್ಗೆ ಹೋಗ್ತೀವಿ ಆ ಕಡೆಯಿಂದ. ಬಟ್ ನಾವು ಹೋಗ್ಬೇಕಾಗಿರೋದು ಕರೆಕ್ಟಾಗಿ ಮುಂದೆ ಬಂದರು ಅನ್ಕೊಳ್ತೀನಿ. ಅಫ್ರೋಜ್ ಅವರು ಚಚ್ಕೊಂಡು ಬರ್ತಾವ್ರ ಅವರು. ಯಾವ್ದು ಬಸ್ ಇದು? ಎರಡು ಏನು, ಒಂದು ಟ್ರೈಂಪು, ಇನ್ನೊಂದು ಬಂದ್ಬಿಟ್ಟು ಹಾಲಿ. ಎಲ್ಗೋ ತಗೊಂಡು ಹೋಯ್ತವ್ರೆ. ಐ ಥಿಂಕ್ ಇದು ಬೇರೆ ಕಡೆಯಿಂದ ಅವ್ರ ಮನೆಗೆ ಶಿಫ್ಟ್ ಆಗ್ತಿದೆಯೋ ಏನೋ ಗಾಡಿ. ಟೋಯಿಂಗ್ ಅಂತೂ ಇಲ್ಲ. 2 ಗಾಡಿಗಳು ಒಂದೇ ಸಲ ಹೆಂಗೆ ಟೋ ಆಗ್ಬಿಡುತ್ತೆ. ಓಕೆ, ಸೊ ಚಿತ್ರದುರ್ಗ ಟೋಲ್ ಹತ್ರ ಇದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಆಗಿದೆ. ಇನ್ನೇನು ಚಿತ್ರದುರ್ಗ ಒಳಗಡೆ ಹೋಗ್ಬೇಕು. ನಾವು ಹಿಂಗೆ ಹೋಗಿ ಹಂಗೆ ಬರಬೇಕು. ಅಫ್ರೋಜ್ ಅವ್ರು ಅಲ್ಲೇ ಕಾಯ್ತವ್ರೆ. ಸೊ ತಿರ್ಗಾ ಫ್ಯೂಲ್ ಅಪ್ ಮಾಡ್ಕೊಂಡ್ವಿ. ಇನ್ನೇನು ವಾಪಸ್ ಹೋಗುವಾಗ ತಲೆನೋವು ಇರಬಾರ್ದು. ಇವಾಗ ಡೈರೆಕ್ಟ್ ಚಿತ್ರದುರ್ಗನ. ಇವಾಗ ಈ ಮುಂದೆ ನಮ್ಮದು ವಿಂಡ್ಶೀಲ್ಡ್ ಎಕ್ಸ್ಟೆಂಡರ್ ಇರೋದ್ರಿಂದ, ಅಥವಾ ಎಕ್ಸ್ಟೆಂಡರ್ ಅಡಾಪ್ಟರ್ ಏನು ಕರೀತೀರಾ ನೀವು, ಅದಿರೋದ್ರಿಂದ ವಿಂಡ್ ಬ್ಲಾಸ್ಟ್ ಅನ್ನೋದು ಏನೂ ಗೊತ್ತಾಗಲ್ಲ. ಅದೇ ನೀವು ಅಫ್ರೋಜ್ ಅವ್ರ ಗಾಡಿ ತಗೊಳ್ಳಿ, ಆ ಸ್ಟ್ರೀಟ್ ಟ್ರಿಪ್ಪಲ್ಲಿ ನೇಕೆಡ್ ಸ್ಟ್ರೀಟ್ ಅದು 100-110 ಮೇಲೆನೆ ಹಿಂಗೆ ಗಾಳಿ ಎದೆಗೆ ಮುಖ ಕೊಡಿಯೋಕ್ಕೆ ಶುರುವಾಗುತ್ತೆ. ಓಕೆ, ಸೊ ಇಲ್ಲಿಂದ ಡಿವಿಯೇಷನ್ ಇದೆ ಲೆಫ್ಟ್ಗೆ. ಸೊ ಈ ಕಡೆ ಚಿತ್ರದುರ್ಗ ಸ್ಟ್ರೈಟ್ ಹೋದ್ರೆ ದಾವಣಗೆರೆ, ಹೊಸಪೇಟೆ, ಪುಣೆ ರೋಡು. ಲೆಫ್ಟ್ ಡಿವಿಯೇಷನ್ ಇಸ್ ಫಾರ್ ಚಿತ್ರದುರ್ಗ. ಕೋಟೆ ಗಿಟ ಎಲ್ಲ ನೋಡ್ತಾ ಇಲ್ಲ ರೀ ಇವತ್ತು. ಆಹಾ, ಆ ವಿಂಡ್ಮಿಲ್ಸ್ ಲುಕ್ಕೆ ಮುಂದೆ ಸೂಪರ್ ಆಗಿರೋದು. ಏನಾಯ್ತ ನೋಡಿ. ಸೊ
ಇನ್ನೇನು ಚಿತ್ರದುರ್ಗನೂ ನೋಡಾಯ್ತು ನಮ್ಮ ಗಾಡಿ. ನಿಧಾನಿಗೆ ಹೋಗ್ತಾ ಇರೋದು. ಇಂಥವ್ರೆಲ್ಲ ರೋಡಲ್ಲಿ ಸಿಗ್ತಾರೆ ನಿಮ್ಗೆ ಸಿಟಿಗೆ ಎಂಟ್ರಿ ಕೊಟ್ಮೇಲೆ. ಸುಮ್ಮನೆ ಇಗ್ನೋರ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಆ ಗಾಡಿ ಸೌಂಡ್ಗೆ ಅವನಿಗೆ ನಿಧಾನಕ್ಕೆ ಹೋಗು ಅಂತ. ಇಲ್ಲೋ ಯಪ್ಪ ಕೊಂಡ್ರೆ ಇನ್ನೇ ಅದೇ ನನ್ನ ಜಾಗದಲ್ಲಿ ಯಾವ ನಾನು ನಾರ್ತ್ ಇಂಡಿಯನ್ ಎದ್ಬಿಟ್ಟಿದ್ರೆ ಸುಮ್ಮನೆ ಕ್ಯಾವ ಬಯ್ಯ ಅಂದ್ಬಿಟ್ಟಿದ್ರೆ ಸಾಕು, ಅವನು ಅಷ್ಟೇ ನಿಲ್ಲಿಸ್ಬಿಟ್ಟಿರೋರು ಅಲ್ಲೇ ಅವರು. ಏನೋ ಮಾತಾಡ್ತಿದ್ಯಾ, ಎಲ್ಲಿಂದ ಬಂದೆ ನೀನು, ಹಂಗೆಲ್ಲ ನಿಲ್ಲಿಸ್ಬಿಡ್ತಾರೆ. ನಾನು ಕನ್ನಡ ಮಾತಾಡಿದ್ದಕ್ಕೆ ಆಯ್ತಾಯ್ತು ಹೋಗು ಅಂತ ಹೇಳ್ಬಿಡವ್ರೆ. ಡಬಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಇಟ್ಕೊಂಬಾರ್ದು. ಎನಿವೇಸ್ ಬಿಡ್ರಿ, ಆ ವಿಷಯ ಬಿಡಿ. ಹೆಂಗೋ ನಾವು ಲೊಕೇಶನ್ ಹತ್ರ ಬಂದಿದ್ದೀವಿ. ಸೊ ಫಸ್ಟು ಇವ್ರು ಹೇಳ್ತಾ ಇದ್ದಿದ್ದು ಜೋಗಿಮಟ್ಟಿಗೆ ಹೋಗೋಣ ಅಂತ. ಜೋಗಿಮಟ್ಟಿನೇ ಹೋಗ್ತಾ ಇದ್ದಾರೋ. ಇದು ಜೋಗಿಮಟ್ಟಿನ ಇದಕ್ಕ ವಿಂಡ್ ಇದು ವಿಂಡ್ ಮಿಲ್ಸಾ? ಜೋಗಿಮಟ್ಟಿನಲ್ಲ, ಇಲ್ಲಿಂದ ಹಿಂಗೆ ಪಕ್ಕದಲ್ಲೇ ವಿಂಡ್ ಮಿಲ್ಸ್ ಇರೋದು. ತಿರ್ಗಾ ಹೋಗ್ಬೇಕಾ? ಏನಕ್ಕೆ ಬೇಕು ಅಂಗಡಿ? ಕುಡಿಯೋದಾ? ನೀರು ಬಾಟ್ಲ್ ತೊಗೊಂಬಿಡ್ರಿ, ನೀರು ಬಾಟ್ಲು. ಸೊ ಇದು ಜಾಗ ಇರೋದು ಮೇಲೆ ಜೋಗಿಮಟ್ಟಿಗೆ ಹೋಗೋಕ್ಕೆ. ವಿಂಡ್ ಮಿಲ್ಸ್ಗೆ ನೀವು ಬೇರೆ ಕಡೆಯಿಂದ ಬರಬೇಕಾಗತ್ತೆ. ಇವಾಗೇನೋ ಇವರು ಮಜ್ಜಿಗೆ ಕುಡಿತಾ ಇದ್ರು, ಇಲ್ಲೇ ಮೇಲೆ ಬಿಡಲ್ಲ ಅಂತ ಹೇಳ್ತಾ ಇದ್ರು ಏನೋ. ಸೊ ನಮ್ಮ ಅಫ್ರೋಜ್ ಸರ್ ಅವರು ಫೋನ್ ಮಾಡ್ತಾಯಿದ್ರು ಒಬ್ಬರಿಗೆ. ಅವ್ರು ಅಂದರು ನೋಡಿ ಕೇಳಿ ಮೇಲೆ ಬಿಟ್ಟರೆ ಓಕೆ, ಇಲ್ಲಾಂದರೆ ಇನ್ನೊಬ್ರಿಗೆ ಫೋನ್ ಮಾಡಬೇಕಾಗತ್ತೆ, ಮಾತಾಡ್ತಾರೆ ಅನ್ಸುತ್ತೆ ನೋಡಿ. ಬಿಡ್ತಾ ಇಲ್ಲ. ಇವಾಗ ಇವ್ರೇನೋ ಫೋನ್ ಮಾಡಿದ್ರೆ ನೋಡೋಣ. ಫುಲ್ ಒಣಗೋಗ್ಬಿಟ್ಟಿದ್ಯಾ ಆಮೇಲೆ? ಆಮೇಲೆ ಹಲೋ ಹೇಳಿ ಸರ್. ನೀವು ಆಫೀಸ್ ಮುಖಾಂತರ ಹೇಳ್ತಿದ್ರೆ ಅದು ಡ್ರೈ ಆಗಿದೆ, ಫಾರೆಸ್ಟ್ ಎಲ್ಲ ಡ್ರೈ ಆಗಿರೋದ್ರಿಂದ ಫೈರ್ ಸೀಸನ್ ಅಂತ ಲಾಕ್ ಮಾಡಿದ್ದಾರೆ. ಹಂಗಾಗಿ ನಾವು ಯಾರಿಗೂ ಅಲ್ಲಿ ಮೂವ್ಮೆಂಟ್ ಕೊಡಲ್ಲ. ನೀವೇನಿದ್ರು ಅಧಿಕಾರಿಗಳು ಹೇಳಿ, ಅವರು ನಮಗೆ ಬಂದು ಹೇಳಿ, ನಮಗೆ ಫೋನ್ ಮಾಡಿ ಹೇಳಿದರೆ ನೀವು ಅಲ್ಲಿ ಹೇಳಿ, ಅಲ್ಲಿಂದ ನಮಗೆ ಬರುತ್ತೆ. ಆ ಥರ ಅನುಕೂಲ ಆದರೆ ಆಗ್ಬೋದು ಅಷ್ಟೇ. ನಾವು ನೇರವಾಗಿ ಬಿಡಲ್ಲ ಗುರುಳೆ. 10 ನಿಮಿಷ ಆದರೂ ಕೂಡ ನಮಗೆ ಪವರ್ ಇರಬೇಕು. ಯೂಟ್ಯೂಬಲ್ಲಿ ಹಾಕ್ತೀವಿ ಅಷ್ಟೇ. ಅಲ್ಲ ಸರ್, ಹಾಕ್ತೀವಿ. ಜಾಗ ನೋಡಿ 15 ವರ್ಷ ಆಯ್ತು ನಾನು ಇಲ್ಲೇ ಬಂದು. ನಮ್ಮ ತವರು ತಾಯಿ ನಮ್ಮ ಹೆಂಗಸರು ತವರೂರು ಇದು. 15 ವರ್ಷ ಇದುವರೆಗೆ ಗೊತ್ತಿರಲಿಲ್ಲ ನನಗೆ ಇಂಥ ಜಾಗ ಇದೆ ಅಂತ ಹೇಳ್ಬೋದು. ಮಳೆಗಾಲದಲ್ಲೇ ಬರ್ಬೋದಿತ್ತು, ನೀವು ಗೊತ್ತೇ ಇರಲಿಲ್ಲ. ಹೋದ ವಾರ ಕರ್ಕೊಂಡು ಬಂದರು ಅವರು ಇಲ್ಲಿ ಆಡ್ಮಳೇಶ್ವರಕ್ಕೆ. ನಾನು ರೈಡ್ ಅವಾಗ ಈ ಕಡೆ ಆ ಕಡೆ ಹೋಗ್ತಾ ಇರ್ತೀನಿ ನಾನು, ಇವರು ಹಂಗೆ ಈ ಕಡೆ ಹೋಗ್ಬಾರ್ದು ಬರೋಣ ಅಂತ ಬೆಳಿಗ್ಗೆ ನೋಡಿ 6 ಗಂಟೆಗೆ ಬಿಟ್ಟಿದ್ದೀವಲ್ಲ ನಾವು. ಬೇಸಿಗೆ ಕಾಲದಲ್ಲಿ ಬೆಂಕಿ ಅಪಘಾತಗಳನ್ನು ತಡೆಯಲು ಪ್ರಕಟಣೆ ಅಂತ ಹಾಕಿದ್ದಾರೆ. ಒಂದು ತಿಂಗಳಾಯ್ತಾ? ನಾವು ಅಷ್ಟು ಕಂಟ್ರೋಲ್ ಮಾಡಿದ್ರೆ ಅಲ್ಲಿ ಬೆಂಕಿ ಬಿತ್ತು. ಹೌದಾ? 1000 ಜನ ಬೇಕು. ಬಿದ್ದಾಗ ನಾವು ಎಷ್ಟು ಕಷ್ಟ ಬೀಳ್ಬೇಕಂತ ಆಮೇಲೆ ನಮಗೆ ಗೊತ್ತಾಗೋದಿಲ್ಲ. ಅದು ಕರೆಕ್ಟ್ ಮಾಡಕ್ ಆಗೋದಿಲ್ಲ. ಆಗಲ್ಲ. ಹೌದು. ಸ್ಟಾಪ್ ನಮಗೆ ಕಡಿಮೆ ಆಗುತ್ತೆ. ಅವೆಲ್ಲ ಪೋಸ್ಟರ್ಗಳೆಲ್ಲ ಹಾಕ್ಬಿಟ್ಟಿದ್ದೀರಾ? ಹೆಚ್ಚು ಮಳೆ ಬೇಕೇ, ಒಳ್ಳೆಯ ಬೆಳೆ ಬೇಕೆ, ಕಾಡನ್ನು ಬೆಂಕಿಯಿಂದ ರಕ್ಷಿಸಿ. ಏನು ಮಾಡ್ತಾರೆ ನೋಡೋಣ. ಇವತ್ತು ಕೆಲಸ ಆಗದೆ ಇರಲಿ. ನಮ್ಮ ಹಿಂದೆ ಟೈರ್ ಬಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟಿದ್ದೀವಿ. ನಿಮಗೆ ಲಾಸ್ಟ್ ರೈಡು ನಾನು ಹಾಕಿದ್ನಲ್ಲ, ನಾವು ಹೋಗಿದ್ದು ಇದಕ್ಕೆ, ಯಾವುದಕ್ಕೆ, KGF ಕಡೆ ಮಲ್ಲಪ್ಪ ಕೊಂಡ ಇಲ್ಸಿದ್ರ. ಆದರೆ ಇದು ಇಷ್ಟು ದೊಡ್ಡ ಗಾಡಿ ತೊಗೊಂಬಂದವ್ರೆ, ಹೋಯ್ತದೆ ಅಲ್ಲಿಂದ. ಸೊ ಈ ಟೈರ್ ಬಂದ್ಬಿಟ್ಟು ಹೋಗ್ಬಿಟ್ಟಿತ್ತು ನಮ್ಮದು ರಿಯರು ಮಲ್ಲಪ್ಪ ಕೊಂಡ ಇಲ್ಸ್ಗೆ ಹೋಗುವಾಗ. ಸೊ ಅಲ್ಲಿಂದ
ಇದು ಟೈರ್ ಹೊಸದು ಅಲ್ಲ, ಇದು ಆ್ಯಕ್ಚುಲಿ ಯೂಸ್ಡೇ ವರ್ಸಸ್ 650 ಇದ್ದಿದ್ದು. ಸೊ ಅದಕ್ಕೂ ಇದಕ್ಕೂ ನಮ್ಮದು ಸೇಮ್ ಇರೋದು. ಸೊ ಇದು ಕಿಶನ್ ಅವ್ರು ಕೊಟ್ಟಿರೋ ಟೈರ್ಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಕಿಶನ್ ಅವರೇ. ಹಿಂದೆ ಟೈರು ಮುಂದೆ ಟೈರು ಹಂಗೆ ಬಿದ್ದಿತ್ತು ಅವ್ರದ್ದು, ತಗೊಂಡೋಗಿ ಅಂತಂದರು. ಯಾವುದಕ್ಕೂ ನಮ್ಮದು ಇನ್ನೂ ಸ್ವಲ್ಪ ಐತೆ, ಲೈಫ್ ಐತೆ ಮುಂದೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಎರಡೇ ಗಾಡಿ ಅಷ್ಟೆ. ಯಾರು ಅವರೇ ಫೋನ್ ಮಾಡಿದ್ರಲ್ಲ, ಅವರು ಇವತ್ತು ಬರ್ತೀನಿ ಅಂತ ಹೇಳಿದಾರೆ. ಬಂದರೆ ಬನ್ನಿ ಬನ್ನಿ. ಎಂಟ್ರಿ ಇದನ್ನ ಹೇಳೋದು ಐ ಇನ್ಫ್ಲೂಯೆನ್ಸು. ಇದನ್ನೇ ಹೇಳೋದು ಐ ಇನ್ಫ್ಲೂಯೆನ್ಸು. ಆಹಾ, ಯಾರು ಇಲ್ಲ ರೀ, ನಾವಿಬ್ಬರು ಬಿಟ್ಬಿಟ್ಟು ಯಾರೂ ಇಲ್ಲ. ನಾವೇನು ಅಲ್ಲಿ ಆಟ ಆಡೋಕ್ಕೆಲ್ಲ ಹೋಯ್ತಾ ಇಲ್ಲ. ಇಷ್ಟು ದೂರ ಬಂದಿದ್ದೀವಲ್ಲ, ಜಸ್ಟು ಹೋಗ್ತೀವಿ ಬಂದ್ಬಿಡ್ತೀವಿ. ನಾವು ಅಂಥದ್ದು ಏನು ಸುಮ್ಮನೆ ಐ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಆಟಗಳು ಆಡೋದು ಅದೆಲ್ಲ ಮಾಡ್ತಾಯಿಲ್ಲ. ಊರೇ ಬ್ಲ್ಯಾಕ್ ಪ್ಯಾಂಥರ್ ಕ್ರಾಸಿಂಗ್ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಹೇ ದೇವ್ರೆ, ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ ನವಿಲೇ ನವಿಲೇ. ಓ ಫುಲ್ಲು ರೋಡು ಎದ್ಗೆಟ್ಟೋಗಿತೆ. ಎಲ್ಲ ಕಡೆ ಕಾಡನ್ನು ಬೆಂಕಿಯಿಂದ ರಕ್ಷಿಸಿ ಅಂತ ಬೋರ್ಡ್ಗಳು ಹಾಕ್ಬಿಟ್ಟವೆ. ಸೊ ಬೇಸಿಗೆ ಕಾಲದಲ್ಲಿ ಇಲ್ಲೆಲ್ಲ ಹಂಗಂಗೆ ಬೆಂಕಿ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡ್ಬಿಟ್ಟಾಗ ಇವ್ರು ಹೋಗ್ಬಿಟ್ಟು ಪಾಪ ಎಲ್ಲ ಆರಿಸ್ಬೇಕಾಗತ್ತೆ. ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ ನೋಡಿ ಅಲ್ಲಿ. ಇಡೀ ಕಾಡು ನನ್ನ ಮಗನ ನಡ್ಕೊಂಡು ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗ್ಬೇಕು ನಾನು. ರೋಡೇ ಸರಿ ಇಲ್ಲ ಬಸ್. ಎಲ್ಲ ನಾ ಬೆನ್ಗಿನ ಹಿಡ್ಕೊಂಡು ಅಂದ್ಕೊಳ್ಳಿ ಅಷ್ಟೇ. ಹೋಗುವಾಗ ಸೀನ್ ಆಗ್ಬಿಡುತ್ತೆ, ಹೋಗೋಕೆ ಆಗಲ್ಲ ಮನೆಗೆ. ಆಮೇಲೆ ಟೈಮ್ ಏನು ಇವಾಗ? ಇನ್ನೂ 11 ಗಂಟೆನೂ ಇಲ್ಲ, 10 ನಿಮಿಷ ಇದೆ ಇನ್ನೂ 11 ಗಂಟೆಗೆ. ತುಂಬಾ ಓವರ್ ಐತೆ ಬಾಸ್ ರೋಡ್ಗಳು ಇವು. ಏನ್ರಿ ಯಾವಾಗ ಮುಗಿಯೋದಿದ್ದು ರಸ್ತೆ? ಹಾಂ, ಇನ್ನೆಷ್ಟು ಮೇಲೆ? ವೆರಿ ಸ್ಕೇರಿ. ಒಬ್ಬ ಹೋಗೋದಾ ಅದು ಹೆಂಗೆ? ಇದೆ ಮೇಲೆ ಬಂದಿದ ತಕ್ಷಣ ಕಾಟೇಜ್ಗಳಿವೆ. ಇದೆಲ್ಲ ಕಾಣಿಸ್ತಾ ಇರ್ಬೋದು ನೀವು. ಸೊ ಆ ಕಾಟೇಜ್ ಬಂದ್ಬಿಟ್ಟು ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಆಗ್ತಾಯಿದೆ ಅಂತೆ. ನಮಗೆ ಭಯ ಇದ್ದಿದ್ದು ಏನಂದರೆ ಫೋಕ್ ಸೀಲ್ಸ್ಗಳು ಹೋಗ್ಬಾರ್ದಂತ. ಬೇಜಾನ್ ಗಡಮಡ ಅಂತಿದೆ. ಸೆಂಟ್ರಲ್ಲಿ ಬ್ಯಾಟ್ರಿನೂ ಆಫ್ ಆಗ್ಬಿಡ್ತು ಗೋಪುರದು. ಹೆಂಗೋ ಬಂದು ಸೇರಿದ್ವಿ. ಕೆಳಗೆ ಹೋಗುವಾಗ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಹೆಂಗೆ ಮತ್ತೆ ಅಫ್ರೋಜ್ ಸರ್? ನೋಡಿದ್ರ ನಮ್ಮ ಪವರು? ಓ ಹೆಂಗ ಒಂದು ಮಾಡಿಬಿಟ್ವಿ. ಬಂದ್ರಿ ಏನೋ ಬಂದು ಇಷ್ಟು ಬೆಂಗಳೂರಿಂದ ಇಷ್ಟು ದೂರ ಬಂದಿದ್ದಕ್ಕೆ ಏನೋ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಸಿಲಲ್ಲಿ ಬಂದ್ಬಿಟ್ಟು ವಾಪಸ್ ಹೋಗಿಲ್ಲ, ಬೇಜಾರಾಗ್ಬಿಟ್ಟಿದ್ರು.
ಇನ್ನೇನು ಹೊರಡೋ ಸಮಯ. ಥ್ಯಾಂಕ್ ಯು ಸರ್. ಸೊ ವಾಪಸ್ ಹೋಗೋ ಸಮಯ ಕೆಳಗಡೆ. ಇನ್ನೇನು ಆ ಕಡೆ ಊಟ ಮಾಡಿಕೊಂಡು ಮನೆಗೆ ರೈಟ್ ಹೇಳೋದೆ. ಸೊ ನೋಡಿ, ಇವ್ರು ಬಂದ್ಬಿಟ್ಟು ವೀರೇಂದ್ರ ಅಂತಿದ್ದಾರಲ್ಲ, ಇಲ್ಲಿ ಎಲೆಕ್ಟಾಗಿ ಬಂದಿರೋರು ಚಿತ್ರದುರ್ಗದಲ್ಲಿ. ಸೊ ಅವ್ರಿಗೆ ಪರ್ಸ್ನಲಾಗಿ ಗೊತ್ತಿರೋರು, ಹಾಗಾಗಿ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಆರಾಮಾಗಿ ಸಿಕ್ತು ನೋಡಿ. ಯಾರು ಇಲ್ಲದೇ ಇದ್ದಾಗ ಬಂದು ಸೀನ್ಗಳು ಮಾಡೋದೇ ವಿಷಯ ಅದು. ಸೊ ಐ ವಾಸ್ ಲಕ್ಕಿ ನಫ್. ಸೊ ಥ್ಯಾಂಕ್ ಯು ಸೋ ಮಚ್. ಜೋಗಿಮಟ್ಟಿ ನೋಡಾಯ್ತು ನೋಡಿ. ಇಲ್ಲ ಆ ಕಡೆ ಅವ್ರು ಗಾಡಿ ಇಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಶೋರ್ ಥ್ಯಾಂಕ್ ಯು. ಸಿ ಯು. ಬಾಯ್ ಬಾಯ್ ಬಾಯ್.